ಈಗ ಅದೇ ದರ್ಶನ್ ಸರ್ ಅವ್ರ ಬಗ್ಗೆ ಎತ್ಕೊಂಡ್ರಿ ಅಲ್ವಾ, ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ನೋಡಿದ್ರೆ ಲೈಕ್ ಮಾತಾಡಬೇಕು ಅಂದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಈಗ ಸುದೀಪ್ ಸರ್ ಬಗ್ಗೆ ಒಂದು ವಿಷಯ ಮಾತಾಡಿದ್ವಿ, ಅವ್ರು ಯಾವ ಥರ ಆ್ಯಕ್ಟರ್ ಏನು ಅನ್ನೋದು. ದರ್ಶನ್ ಸರ್ ಬಂದು ಟೋಟಲಿ ಒಂದು ಬೇರೆ ಥರ ಒಬ್ಬ ಆ್ಯಕ್ಟರ್ ಹೀರೋ, ತುಂಬ ತಲೆ ಕೆಡಿಸ್ಕೊಳಲ್ಲ, ಓಕೆನಾ. ಅವರು ಆ್ಯಟಿಟ್ಯೂಡ್ ಹೆಂಗಿರುತ್ತೆ ಅಂದರೆ, ಜನಗಳನ್ನ, ನನ್ನ ಫ್ಯಾನ್ಸ್ಗಳನ್ನ ನಾನು ಸ್ಯಾಟಿಸ್ಫೈ ಮಾಡಬೇಕು, ಅವನು ಕೊಡುವ ದುಡ್ಡಿಗೆ ಮೋಸ ಆಗಬಾರ್ದು, ಚೆನ್ನಾಗಿ ಎಂಟರ್ಟೈನ್ ಮಾಡಬೇಕು ಅನ್ನೋದು ಇರುತ್ತೆ. ಸೊ ಒಂದು ಕಮರ್ಷಿಯಲ್ ಆಗಿರುವ ಒಂದು ಸ್ಕ್ರಿಪ್ಟನ್ನ ಚೂಸ್ ಮಾಡ್ಕೊಳ್ತಾರೆ, ಅದನ್ನು ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡ್ತಾರೆ, ಸುಮ್ಮನೆ ತಲೆ ಹಾಕಲ್ಲ. ಡೈರೆಕ್ಟರ್ಗಳು ಫ್ರೀಡಮ್ ಒಳಗೆ ಹೋಗಿ ಸುಮ್ಮನೆ ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಏನು ಹೇಳಲ್ಲ. ಒಂದು ಸರಿ ಬೌಂಡ್ ಸ್ಕ್ರಿಪ್ಟು ಕೇಳಿ ಓಕೆ ಹೇಳಿದ್ರೆ ಮತ್ತೆ ಎಂಟ್ರಿಫರ್ ಆಗಲ್ಲ. ಅವ್ರ ಪಾಠಕ್ಕೆ ಅವ್ರು ಸಿನಿಮಾವನ್ನು ಮಾಡ್ಕೊಂಡು ಇವತ್ತು ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮಾ ಅಟ್ ಎನಿ ಸಿಚುವೇಶನ್ ಒಂದು ಎಕ್ಸ್ಟ್ರಾರ್ಡಿನರಿ ಓಪನಿಂಗ್, ಒಂದು ಒಳ್ಳೆ ಕಲೆಕ್ಷನ್, ಪೀಕ್ ಕಲೆಕ್ಷನ್ ಅಂದರೆ ಅದು ದರ್ಶನ್ ಸಾರ್ಗೆ ಮಾತ್ರ. ಅದರಲ್ಲಿ ನಾವು ವ್ಯಾಪಾರ ನೋಡ್ತಾ ಇದ್ದೀವಿ. ಅದು ಬಿಟ್ಟು ಬೇರೆ ಯಾರಿಗಾಗಿದ್ರು ಅದು ನಾನು ಇಲ್ಲ ಅಂತಲೇ ಹೇಳ್ತೀನಿ. ದರ್ಶನ್ ಸಾರ್ದೆ ಅದು ಸಿನಿಮಾ ಚೆನ್ನಾಗಿದ್ಬಿಟ್ರೆ ಬೇರೆ ಸಿನಿಮಾಗಳ ಹತ್ರನೂ ಬರೋಕ್ಕಾಗಲ್ಲ. ಆ ಥರ ಒಂದು ಪೊಟೆನ್ಷಿಯಲ್ ಪವರ್ ಇರುವ ಒಬ್ಬ ಹೀರೋ ದರ್ಶನ್ ಸರ್. ಅವ್ರಿಗೆ ನೀವು ಕ್ಯಾರೆಕ್ಟರ್ ಡಿಸೈನ್ ಮಾಡಬೇಕಂದ್ರೆ ಅವ್ರಿಗೆ ಯಾವ ಥರ ಕ್ಯಾರೆಕ್ಟರ್ಗಳು ಸೂಟ್ ಆಗ್ತವೆ ಸರ್ ನಿಮ್ಮ ಪ್ರಕಾರ? ಅದೇ ಆ್ಯಂಗ್ರಿ ಯಂಗ್ ಮ್ಯಾನ್, ಒಂದು ರೆವಲ್ಯೂಷನರಿ ಕ್ಯಾರೆಕ್ಟರು, ಅನ್ಯಾಯಕ್ಕೆ ಎಗೇನ್ಸ್ಟ್ ಆಗಿ ಹೋರಾಟ ಮಾಡೋದು, ಇಂಥ ವಿಷಯಗಳು ತುಂಬ ಈಸಿಯಾಗಿ ಸೂಟ್ ಆಗುತ್ತೆ. ದಟ್ ಈಸ್ ವಾಟ್ ದ ಕಮರ್ಷಿಯಲ್ ಪ್ಯಾಟರ್ನು. ಬಟ್ ನನಗೂ ಆಸೆ ಇದೆ ಅವ್ರು ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಓರಿಯೆಂಟೆಡು, ಫ್ಯಾಮಿಲಿ ಓರಿಯೆಂಟೆಡ್, ಸಾಫ್ಟ್ ಕ್ಯಾರೆಕ್ಟರ್ಸು ಮಾಡಬೇಕು, ಒಂದಿಷ್ಟು ಇನ್ ಬಿಟ್ವೀನ್ ಅದನ್ನು ಟ್ರೈ ಮಾಡಬೇಕು ಅನ್ನೋದು ಇರುತ್ತೆ. ಈಗ ತಮಿಳಲ್ಲಿ ವಿಜಯ್, ಮಹೇಶ್ ಬಾಬೆಲ್ಲ ಕಮರ್ಷಿಯಲ್ ಸಿನಿಮಾನು ಮಾಡ್ತಾರೆ, ಒಂದು ಕಡೆ ಫ್ಯಾಮಿಲಿ ಸಾಫ್ಟ್ ಆಗಿರುವ ಸಿನಿಮಾಗಳು, ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳು ಮಾಡ್ತಾರೆ. ಸೊ ಆ ಥರ ದರ್ಶನ್ ಸರ್ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಅವ್ರದ್ದು ಐ ನೋ ಅಬೌಟ್ ಇಸ್ ಸಾಫ್ಟ್ ಸೈಡು. ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ, ಎಷ್ಟು ಕಾಮಾಗಿ ಮಾತಾಡ್ತಾರೆ ಅಂತ ನನಗೆ ಗೊತ್ತಿದೆ. ಈಗ ನಮ್ಮ ಹತ್ರ ಮಾತಾಡೋಕೆ ಅಷ್ಟು ಕಾಮಾಗಿ ಹಂಬಲಾಗಿ ಮಾತಾಡ್ತಾರಲ್ಲ, ಅದೇ ಸ್ಕ್ರೀನ್ ಮೇಲೆ ಆ ಕ್ಯಾರೆಕ್ಟರ್ ಬಂದರೆ ಅಷ್ಟು ಚೆನ್ನಾಗಿರುತ್ತೆ. ನಮಗೂ ಆಸೆ ಆ ಥರ ಕ್ಯಾರೆಕ್ಟರ್ಸ್ ಅವ್ರು ಮಾಡಬೇಕಂತ. ನೋಡೋಣ ಸರ್. ಥಿಯೇಟ್ರಲ್ಲಿ ಅವ್ರದ್ದು ನೀವು ಲೈಕ್ ಯಾರ್ದಾದ್ರೂ ನಾನು ವಾವ್ ಬೆಸ್ಟಾಗಿ ಎಂಜಾಯ್ ಮಾಡಿರೋದು ಥಿಯೇಟ್ರಲ್ಲಿ ಇವ್ರನ್ನ ನೋಡೋಕೆ ನಾನು ಇಷ್ಟಪಡ್ತೀನಿ ಅಂದರೆ ಯಾರು ಸರ್? ಅಂತ ಆ್ಯಕ್ಟರ್ ಯಾರು ಸರ್? ಒಬ್ಬರು ಅಂತ ಹೇಳೋಕ್ಕಾಗಲ್ಲ. ಈಗ ಜನರಲಿ ಒಂದೊಂದು ಸಿನಿಮಾ ಬರುವಾಗ ಅದು ಚೇಂಜ್ ಆಗ್ತಾ ಹೋಗುತ್ತೆ. ನನಗೆ ಫೇವ್ರೇಟ್ ಬಂದು ದರ್ಶನ್, ಸುದೀಪ್ ಸಾರು, ರಕ್ಷಿತ್ ಶೆಟ್ಟಿ, ಯಶು, ರಿಷಬ್ ಶೆಟ್ಟಿ. ರೀಸೆಂಟ್ ಟೈಮಲ್ಲಿ ಸಿನಿಮಾ ತಾನೇ ನಮ್ಮನ್ನು ಕ್ಯಾರಿ ಮಾಡೋದು, ವ್ಯಕ್ತಿ ಅಲ್ಲ. ಈಗ ರಿಷಬ್ ಶೆಟ್ಟಿ ಅವ್ರಿಗೆ ನನಗೆ ಜಾಸ್ತಿ ಪರಿಚಯನೇ ಇಲ್ಲ. ಎಲ್ಲ ಒಂದು ಕಡೆ ಪ್ರೊಫೆಷನಲ್ ವಿ ನೋ ಈಚ್ ಅದರ್, ಒಂದಷ್ಟು ಮಾತಾಡಿದ್ದೀವಿ ಅಷ್ಟೇ. ಬಿಟ್ಟರೆ ಅವ್ರು ನನ್ನ ಫ್ರೆಂಡೇ ಏನೂ ಅಲ್ಲ. ಬಟ್ ಸಿನಿಮಾವಾಗಿ ಅವ್ರು ಬಂದು ಒಂದು ಸ್ಕ್ರೀನ್ ಮೇಲೆ ಪರದ ಮೇಲೆ ಅವರು ಒಂದು ಎಕ್ಸ್ಟ್ರಾರ್ಡನರಿ ಪರ್ಫಾರ್ಮೆನ್ಸ್ ಮಾಡುವಾಗ ಆವತ್ತು ಆ ಸಿನಿಮಾ ಇಷ್ಟ ಆಗಿಬಿಡುತ್ತೆ. ಸೂಪರ್ ರಿಷಬ್ ಶೆಟ್ಟಿ ಅವರೇ ಅಂತ ಮಾತಾಡ್ತೀವಿ, ಅಪ್ರಿಷಿಯೇಟ್ ಮಾಡಿದ್ರೆ ಮುಗೀತು. ನೆಕ್ಸ್ಟ್ ಯಶ್ ಅವ್ರ ಸಿನಿಮಾ ಬರುತ್ತೆ, ಅವರು ಇನ್ನೊಂದು ಏನೋ ಒಂದು ಮ್ಯಾಜಿಕ್ ಮಾಡಿದ್ದಾರೆ ಅಂದರೆ ಅದನ್ನು ಅಡ್ಮೈರ್ ಮಾಡ್ತೀವಿ. ಇವರು ಒಬ್ಬರು ಅಂತ ಅಲ್ಲ, ಚೆನ್ನಾಗಿ ಮಾಡುವ ಎಲ್ಲ ಹೀರೋಗಳು ಇಷ್ಟ ಆಗ್ತಾರೆ, ಎಲ್ಲ ಸಿನಿಮಾಗಳು ಇಷ್ಟ ಆಗುತ್ತೆ. ಓಕೆ, ಹೌದು. ಈಗ ರಕ್ಷಿತ್ ಶೆಟ್ಟಿ ಅವ್ರ ಬಗ್ಗೆ ಮಾತಾಡ್ತಾ ಹೋದ್ವಲ್ಲ ಸರ್, ಕಾಂತಾರ ಮೂವಿ ನೋಡಿರ್ತೀರಲ್ಲ, ಅವರ ಪರ್ಫಾರ್ಮೆನ್ಸ್ ಲಾಸ್ಟ್ ಒಂದು ರಿಷಬ್ ಶೆಟ್ಟಿ, ಹೌದು ರಿಷಬ್ ಶೆಟ್ಟಿ ಅವ್ರದ್ದು ಲಾಸ್ಟ್ ಒಂದು 5 ಮಿನಿಟ್ಸ್ ಪರ್ಫಾರ್ಮೆನ್ಸ್, ಇದು ಬರೋದು ದೇವರು ಬರೋದು ಅದಲ್ಲ, ದೇವ ಬರೋದಲ್ಲ. ಅಟ್ ದ ಸೇಮ್ ಟೈಮ್ ಅವ್ರ ಡೈರೆಕ್ಷನ್ ಅಲ್ಲಿ ನಿಮ್ಗೆ ಏನು ಇಷ್ಟ ಆಯ್ತು? ಲೈಕ್ ನನಗೆ ರಿಷಬ್ ಶೆಟ್ಟಿ ಅವರು ಡೈರೆಕ್ಷನ್ ತುಂಬ ಇಷ್ಟ. ನಾನು ಅವ್ರ ಸಿನಿಮಾಗಳ ಬಗ್ಗೆ ತುಂಬ ನಾನು ಸೋಷಿಯಲ್ ಮೀಡಿಯಾದಲ್ಲಿ ರಿವ್ಯೂ ಬರ್ತಿದ್ದೀನಿ. ವೆರಿ ಮೆಚೂರ್ಡ್ ಆಗಿರುತ್ತೆ, ಒಳ್ಳೆ ಶಾರ್ಟ್ ಕಂಪೋಸಿಷನ್ ಚೆನ್ನಾಗಿರುತ್ತೆ, ಒಳ್ಳೆ ನೆರೇಟರ್ ಅವರು. ಸೊ ವೆರಿ ಗುಡ್, ಒಂದು ಸ್ಟೈಲಿಶ್ ಡೈರೆಕ್ಟರ್ ಅವರು ರಿಷಬ್ ಶೆಟ್ಟಿ ಅವರು. ಓಕೆ, ಸಮ್ವೇರ್ ರಿಷಬ್ ಶೆಟ್ಟಿ ಅವರು ಅಂದರೆ ಈ ಥರ ಟಾಕ್ ಬಂತು, ಬಿಗ್ ಬಾಸ್ನ ನೆಕ್ಸ್ಟ್ ಅವರೇ ನಡೆಸ್ಕೊಂಡು ಹೋಗ್ತಾರೆ, ಐ ಮೀನ್ ನಡೆಸಬೇಕು ನಡೆಸ್ತಾರೆ ಅನ್ನೋ ಥರ ಟಾಕ್ ಬಂತು. ಅದರ ಬಗ್ಗೆ ಏನಾದರೂ ಹೇಳ್ತೀರಾ? ನನಗೆ ರಿಷಬ್ ಶೆಟ್ಟಿ ಅವರು ನಡೆಸಿದ್ರೆ ಅದು ತುಂಬ ಚೆನ್ನಾಗಿ ಒಂದು ಪ್ರೆಸೆಂಟೇಷನ್ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಓಕೆ, ನನಗೆ ಗೊತ್ತಿಲ್ಲ. ಐ ಆಮ್ ನಾಟ್ ವೆರಿ ಕಾನ್ಫಿಡೆಂಟ್. ಸಪೋಸ್ ನಾನು ಕಲಸಲ್ಲಿ ಇದ್ದು ನನಗೆ ಆ ಒಂದು ಚಾಯ್ಸ್ ಇದ್ರೆ ರಿಷಬ್ ಶೆಟ್ಟಿ ಅವ್ರು ನನ್ನ ಚಾಯ್ಸ್ ಆಗಿ ಇರಲ್ಲ. ಓಕೆ ಓಕೆ ದೆನ್ ಸೊ ಅವ್ರ ಡೈರೆಕ್ಷನ್, ಈಗ ನೀವು ಆ್ಯಸ್ ಎ ಡೈರೆಕ್ಟರ್ ಆಗಿ ಅವ್ರ ಡೈರೆಕ್ಷನ್ ನೀವು ಹೇಗೆ ನೋಡ್ತೀರಾ? ತುಂಬ ಇಷ್ಟ, ಅದನ್ನೇ ಹೇಳಿದೆ ಅಲ್ಲ. ವೆರಿ ಗುಡ್ ವಿಜುವಲೈಸರ್, ವೆರಿ ಗುಡ್ ನೆರೇಟರ್, ತುಂಬ ಸ್ಟೈಲಿಶ್ ಆಗಿ ಪ್ರೆಸೆಂಟೇಷನ್ ಇರುತ್ತೆ. ಆಮೇಲೆ ಕಾನ್ಸೆಪ್ಟುಗಳು ಅಷ್ಟೇ, ಒಂದು ಸಿನಿಮಾಗೂ ಇನ್ನೊಂದು ಸಿನಿಮಾಗೂ ಕನೆಕ್ಷನ್ ಇರಲ್ಲ, ಬೇರೆ ಬೇರೆ ಥರ ಥಾಟ್ ಪ್ರಾಸೆಸ್ ಇರುತ್ತೆ. ತುಂಬ ಇಷ್ಟ ನನಗೆ. ಅವರು ರೀಸೆಂಟ್ ಆಗಿ ಲೈಕ್ ಛತ್ರಪತಿ ಕ್ಯಾರೆಕ್ಟರ್ಗೆ ಸಖತ್ತು ಪ್ರೌಡ್ ವಿಷಯ ಅಲ್ವಾ. ಒಬ್ಬ ಕನ್ನಡದವರು, ನಮ್ಮವರು
ಹೋಗಿ ಇನ್ನೊಂದು ಸ್ಟೇಟಲ್ಲಿ ಅಲ್ಲಿ ಇರುವ ಒಬ್ಬ ದೊಡ್ಡ ವ್ಯಕ್ತಿ, ಹಿಸ್ಟ್ರಿಯಲ್ಲಿ ಈವನ್ ಸ್ಟಿಲ್ ಟುಡೇ ಹಿಸ್ಟ್ರಿಯಲ್ಲಿ ಇರುವ ಒಬ್ಬ ಶಿವಾಜಿ ಮಹಾನ್ ವ್ಯಕ್ತಿ ಅವ್ರ ಕ್ಯಾರೆಕ್ಟರ್ನ ಮಾಡ್ತಾರೆ ಅಂದರೆ ಇಟ್ಸ್ ನಾಟ್ ಎ ಜೋಕ್. ಸೊ ವಿ ಹ್ಯಾವ್ ಟು ಬಿ ವೆರಿ ಪ್ರೌಡ್. ಹೌದು. ಅಟ್ ದ ಸೇಮ್ ಟೈಮ್ ಇಲ್ಲಿ ನಮ್ಮ ಜನರಲ್ಲೇ ಕೆಲವರು ಮಾತಾಡ್ತಾರೆ, ಸ್ವಲ್ಪ ನೆಗೆಟಿವ್ ಬಂತು, ಬೇರೆ ಲ್ಯಾಂಗ್ವೇಜಿಗೆ ಹೋಗ್ತಿದ್ದಾರೆ ಅನ್ನೋ ಥರ. ಇಂಥವ್ರಿಗೆಲ್ಲ ಏನು ಹೇಳ್ತೀರಾ ಸರ್? ಸರ್ ಈಗ ನಾವು ವಿ ಆರ್ ಡಿವೈಡೆಡ್ ಬೈ ಲ್ಯಾಂಗ್ವೇಜ್ ಆ್ಯಂಡ್ ಇದು ರಿಲಿಜಿಯನ್ ಇದರಲ್ಲಿ. ಅದರ್ವೈಸ್ ವಿ ಬಿಲಾಂಗ್ ಟು ಒನ್ ಕಂಟ್ರಿ ಸರ್. ಆಮೇಲೆ ಇಲ್ಲಿ ಒಂದು 25-30 ಲ್ಯಾಂಗ್ವೇಜಲ್ಲಿ ಸಿನಿಮಾಗಳು ಬರ್ತಾ ಇದೆ ಸರ್. ಹೌದು. ಓಕೆ, ನಾವು ಇಂಗ್ಲೀಷ್ ಸಿನಿಮಾನ ನೋಡುವಾಗ ಯಾಕೆ ನಾವು ಮರಾಠಿ ಸಿನಿಮಾನ ನೋಡ್ಬೋದು, ಯಾಕೆ ತಮಿಳ್ ಸಿನಿಮಾನ ನೋಡ್ಬೋದು. ಸೊ ವಿ ಆರ್ ಆಲ್ ಒಂದು ಮಾತೃಭಾಷೆ ಅಂದರೆ ಒಬ್ಬೊಬ್ರದ್ದು ಚೇಂಜ್ ಆಗುತ್ತೆ. ಬಟ್ ಆರ್ಟ್ ಫಾರ್ಮ್ಗೆ ಎಲ್ಲಿ ಸರ್ ಲ್ಯಾಂಗ್ವೇಜು? ಎಲ್ಲರೂ ಎಲ್ಲ ಮಾಡಬೇಕು ಅಷ್ಟೇ. ಯಾಕೆ ಆ ಕಾಲದಲ್ಲಿ ಪುಟ್ಟಣ್ಣ ಕಣಗಲ್ ಹತ್ರ ಜಾಯಿನ್ ಆಗೋಕ್ಕೆ ಅಂತ ಭಾರತ ರಾಜ ಅಲ್ಲಿಂದ ಇಲ್ಲಿ ಬಂದು, ಯಾಕೆ ತಮಿಳ್ನಾಡಲ್ಲಿ ಡೈರೆಕ್ಟರ್ಸೇ ಇರಲಿಲ್ವಾ? ಬಟ್ ಭಾರತ ರಾಜ ಏನು ಡಿಸೈಡ್ ಮಾಡಿದ್ರು, ನಾನು ಲೈಫಲ್ಲಿ ಡೈರೆಕ್ಷನ್ ಕಲಿಬೇಕಂದ್ರೆ ಪುಟ್ಟಣ್ಣ ಕಣಗಲ್ ಹತ್ರ ಕಲಿಬೇಕಂತ ಬಂದರು. ಇಟ್ಸ್ ಅ ಸರ್ಚ್ ಅಷ್ಟೇ. ಕಲಿಬೇಕಂದ್ರೆ ಪುಟ್ಟಣ್ಣ ಕಣಗಲ್ ಹತ್ರ ನಾನು ಅಸಿಸ್ಟೆಂಟಾಗಿ ಜಾಯ್ನ್ ಬೇಕಂದ್ರೆ ಬಂದು ಇಲ್ಲಿ ಜಾಯ್ನ್ ಆದರು ಭಾರತ ರಾಜ ಅವರು ಅಷ್ಟೇ. ಅದರಲ್ಲಿ ಲ್ಯಾಂಗ್ವೇಜ್ ಎಲ್ಲಿಂದ ಬಂತು? ಅವ್ರಿಗೆ ಪುಟ್ಟಣ್ಣ ಕಣಗಲ್ ಇಷ್ಟ, ಇಲ್ಲಿ ಬಂದರು. ಅದೇ ಥರ ಇಲ್ಲಿಂದ ಬಾಲಚಂದ್ರ ಕನ್ನಡದಿಂದ ಒಂದು ಅಷ್ಟು ಜನನ ಕರ್ಕೊಂಡೋಗಿ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಅವರೆಲ್ಲ ಪಾಪ್ಯುಲರ್ ಆಗಿದ್ದಾರೆ. ಫಾರ್ ಎಕ್ಸಾಂಪಲ್ ಪ್ರಕಾಶ್ ರಾಜ್ ಅವರಾಗಲಿ, ತುಂಬ ಜನ ಅಲ್ಲಿ ಪಾಪ್ಯುಲರ್ ಆಗಿದ್ದಾರೆ. ಬಾಲಚಂದ್ರಗೇನು, ಯಾಕೆ ಅಲ್ಲಿ ತಮಿಳ್ನಾಡಲ್ಲಿ ಇರಲ್ವ? ಅವ್ರಿಗೇನಂದರೆ ನನ್ನ ಸರ್ಚಲ್ಲಿ ಒಬ್ಬ ಕನ್ನಡ ಮಾತಾಡೋ ಒಬ್ಬ ವ್ಯಕ್ತಿ ಒಳ್ಳೆ ಆ್ಯಕ್ಟರ್ ಆಗಿರ್ತಾನೆ, ಅವನ್ನ ನಾನು ಇಲ್ಲಿ ಕರ್ಕೊಂಡು ಬಂದು ಇಂಟ್ರೊಡ್ಯೂಸ್ ಮಾಡ್ತೀನಿ. ಎಲ್ಲಿಂದ ಲ್ಯಾಂಗ್ವೇಜ್ ಬರುತ್ತೆ ಸರ್? ಎಲ್ಲಿಂದ ರಿಲಿಜಿಯನ್ ಬರುತ್ತೆ ಸರ್? ಹೌದು ಸರ್. ನೆಕ್ಸ್ಟ್ ಸರ್, ನೀವು ತಮಿಳಲ್ಲೆಲ್ಲ ಮೂವಿ ಮಾಡ್ತಾ ಇದ್ರಿ ಸರ್. ಆ ಲ್ಯಾಂಗ್ವೇಜ್ ಮೇಲೆ ನಿಮ್ಗಿರೋ ಗ್ರಿಪ್ಪು ಹೆಂಗೆ ಅದೆಲ್ಲ? ಬೇಸಿಕಲಿ ಐ ಆಮ್ ಎ ತಮಿಳಿಯನ್. ಓಕೆ. ಓಕೆನಾ, ನಾನು ಕರ್ನಾಟಕ ಬಂದಿದ್ದು, ಬ್ಯಾಂಗ್ಳೂರು ಬಂದಿದ್ದು 1988ಅಲ್ಲಿ. ಅದಕ್ಕೆ ಮುಂಚೆ ತನಕ ನಾನು ತಮಿಳ್ನಾಡಲ್ಲೇ ಇದ್ದೆ. ಸೊ ನಾನು ಈ ಊರಿಗೆ ಬರುವಾಗ 18 ಇಯರ್ಸ್ ಓಲ್ಡ್, ಬ್ಯಾಂಗ್ಳೂರು ಬರುವಾಗ ಅಲ್ವಾ. ಸೊ ಬೇಸಿಕಲಿ ನನ್ನ ಮಾತೃಭಾಷೆ ತಮಿಳು. ನಾನು ಬರೆಯೋದು ಓದೋದೆಲ್ಲ ತಮಿಳಲ್ಲಿ ಇತ್ತು. ಸೊ ಅದರಿಂದ ಗ್ರಿಪ್ ಅದು. ಬಟ್ ನಾನು ಸಿನಿಮಾಗೆ ಬಂದು 22 ವರ್ಷ ಆದ್ರೂ ನಾನು ತಮಿಳಲ್ಲಿ ಸಿನಿಮಾ ಮಾಡಿಲ್ಲ. ನಾನು ಡೆಬ್ಯೂ ಮಾಡೋಕ್ಕೆ ಹೋಗಿಲ್ಲ. ನಾನು ಒಂದು ಕರೆಕ್ಟ್ ಸಿನಿಮಾ ನೋಡಿಕೊಂಡು ಮಾಡಬೇಕು ಅಂತ ಅಂದ್ಕೊಂಡೆ. ಕರೆಕ್ಟಾಗಿ ನನಗೆ ಆ ಕರಾಳ ರಾತ್ರಿ ರೀಮೇಕ್ ಆಪರ್ಚುನಿಟಿ ಅಲ್ಲಿ ಸಿಕ್ತು, ನಾನು ಮಾಡಿದೆ. ಆಲ್ಮೋಸ್ಟ್ ನಾನು ಸಿನಿಮಾಗೆ ಬಂದು 22 ವರ್ಷ ಬಿಟ್ಕೊಂಡು ನನ್ನ ಲ್ಯಾಂಗ್ವೇಜಲ್ಲಿ ಹೋಗಿ ನಾನು ಸಿನಿಮಾ ಮಾಡಿದ್ದು. 2003 ನಾನು ಸಿನಿಮಾಗೆ ಬಂದಿದ್ದೀನಿ. ಬಟ್ ತಮಿಳಲ್ಲಿ ನಾನು 20 ವರ್ಷ ನಾನು ತಮಿಳಲ್ಲಿ ಸಿನಿಮಾ ಮಾಡುವಾಗ 2023, ಆಲ್ಮೋಸ್ಟ್ 20 ಇಯರ್ಸ್ ಆದಮೇಲೆ ನಾನು ತಮಿಳಲ್ಲಿ ಸಿನಿಮಾ ಮಾಡಿರೋದು. ಅಂದರೆ ನನಗೆ ಆ ಮೆಚುರಿಟಿ ಇತ್ತು, ನಾವು ಕರೆಕ್ಟ್ ಟೈಮಿಗೆ ಅಲ್ಲಿ ಶಿಫ್ಟ್ ಆಗಬೇಕು, ಸುಮ್ಮನೆ ಹೋಗಿ ಅಲ್ಲಿ ಸಿನಿಮಾ ಮಾಡೋಂಗಿಲ್ಲ. ಕರೆಕ್ಟ್ ಒಳ್ಳೆ ಸಿನಿಮಾ ತೊಗೊಂಡೋಗಿ ರೀಮೇಕ್ ಮಾಡಬೇಕು, ಇಲ್ಲ ಒಳ್ಳೆ ಕತೆ ತೊಗೊಂಡೋಗಿ ಮಾಡಬೇಕಂತ ಅಂದ್ಕೊಂಡೆ. ಒಳ್ಳೆ ರೀಮೇಕ್ ಆಪರ್ಚುನಿಟಿ ಸಿಕ್ತು. ಆ ಕರಾಳ ರಾತ್ರಿ ಒಂದು ಕನ್ನಡ ಲಿಟ್ರೇಚರ್ನ ತೊಗೊಂಡೋಗಿ ಅಲ್ಲಿ ತಮಿಳ್ ಸಿನಿಮಾವಾಗಿ ಮಾಡಿದೆ. ನೀವು ತೆಲುಗಲ್ಲಿ ಕೂಡ ಒಂದು ಮೂವಿ ಮಾಡಿದ್ರಿ? ಹೌದು, ಸೇಮ್ ಆ ಕರಾಳ ರಾತ್ರಿ ರೀಮೇಕನ್ನು ತೆಲುಗಲ್ಲಿ ಮಾಡಿದೆ ನಾನು. ಮಲಯಾಳಮಲ್ಲಿ ಆ ಕರಾಳ ರಾತ್ರಿ ಒನ್ಲಿ ಕತೆ ಮಾತ್ರ ಕೊಟ್ಟೆ ನಾನು ಡೈರೆಕ್ಟ್ ಮಾಡಿಲ್ಲ. ಅವರು ಅದನ್ನು ತುಂಬ ಕೆಟ್ಟದಾಗಿ ಅದನ್ನು ಸ್ಕ್ರೀನ್ ಪ್ಲೇ ಮಾಡಿ ಹಾಳು ಮಾಡಿ ಇಟ್ಬಿಟ್ರು. ಐ ಡಿಂಟ್ ಲೈಕ್ ಮಲಯಾಳಂ ವರ್ಷನ್.